ದಿನನಿತ್ಯ ಆದರೂ ಆಗಲಿ ನಿಜವಾಗ್ಲೂ ಹೇಳ್ತೀನಿ, ನಮ್ಮ ಪುಷಪ್ ಮಾಡುವುದರಿಂದ ಎಷ್ಟೊಂದು ಬೆನಿಫಿಟ್ಸ್ ಐತೆ ಅಂದರೆ ಅಷ್ಟೊಂದು ಬೆನಿಫಿಟ್ಸ್ ಐತೆ. ಎಕ್ಸಸೈಸ್ ವೆರಿ ಇಂಪಾರ್ಟೆಂಟು. ನಾವು ಯಾಕಂದರೆ ನಾವು ಎಕ್ಸಸೈಸ್ ಮಾಡೋದು ನಮ್ಮ ಹತ್ರ ದುಡ್ಡು 10 ಕೋಟಿ ಇರ್ಬೋದು, ಅಂದರೆ ನಮ್ಮ ಆರೋಗ್ಯ ನಮ್ಮ ಹತ್ರ ಇಲ್ಲಾಂದರೆ ಏನೂ ಪ್ರಯೋಜನ ಇಲ್ಲ. ಎಕ್ಸಸೈಸ್ ಕಂಟಿನ್ಯೂ ಮಾಡೋಣ. ಪುಷಪ್ ಮಾಡೋದು ಜಾಸ್ತಿ ದಿವಸ ಆಯಿತು. ಓಕೆ, ಎಷ್ಟು ಮಾಡಿದೆ? ಬರೀ 20 ಪುಷಪ್ ಮಾತ್ರ ನನ್ನಿಂದ ಮಾಡೋಕ್ಕೆ ಸಾಧ್ಯ ಆಯಿತು. ನಿಜವಾಗ್ಲೂ ಹೇಳ್ತೀನಿ, 2019ರಲ್ಲಿ ಇದೇ ಬನ್ನಿ ಹಾಕ್ಕೊಂಡು 50 ಪುಷಪ್ ಮಾಡ್ತಾಯಿದ್ದೆ 1 ನಿಮಿಷಕ್ಕೆ. ಪ್ರಾಕ್ಟೀಸ್ ಅನ್ನೋದೊಂದು ಬಿಟ್ಟರೆ ನೋಡ್ರಿ, ಯಾಕಂದರೆ 2019ಇಂದ 2026 ಬಂತು. ಎಷ್ಟೊಂದು ನಾನು ಸೋಂಬೇರಿತನವಾಗಿದ್ದೀನಿ ಅಂದರೆ ಮದುವೆ ಆದಮೇಲೆ ನಿಜವಾಗ್ಲೂ ಅಷ್ಟೊಂದು ಸೋಂಬೇರಿತನವಾಗಿದ್ದೀನಿ. ಯಾಕಂದರೆ ಸೋಂಬೇರಿತನ ಅಲ್ಲ, ಪ್ರಾಕ್ಟೀಸ್ ಇಲ್ಲ. ಯಾಕಂದರೆ ಈ ಪುಷಪ್ ಹೊಡೆದು ಹೆಚ್ಚು ಕಡಿಮೆ ನಾನು 1 ತಿಂಗಳು 2 ತಿಂಗಳಾಯ್ತು ರೀ. ನಿಜವಾಗ್ಲೂ ಹೇಳ್ತೀನಿ, ಪುಷಪ್ ಅನ್ನೋದು ಮಾಡ್ತಾ ಇಲ್ಲ. ಪುಷಪ್ ಮಾಡಬೇಕು ನಿಜವಾಗ್ಲೂ. ಪುಷಪ್ ರಿಮೈಂಡರ್ ಥರ ಇಟ್ಕೊಂಡಿದ್ದೀನಿ, ರಿಮೈಂಡರ್ ಥರ ಇಟ್ಕೊಂಡಿದ್ದೀನಿ, ಆದರೆ ಪುಷಪ್ ಮಾಡ್ತಾ ಇಲ್ಲ. ಬಂದರು ನನ್ನ ಮಕ್ಕಳು ಕೇಳಿ ನಮ್ಮಿಂದ ಮಾಡೋಕ್ಕತ್ತ. ಏನೇನು ಡಿಸ್ಟರ್ಬ್ ಮಾಡಕ್ಕೆ ಬಂದೆ ಹೇಳು ಜೈಸಿ ಅನ್ಕೊಂಡು ಬಂದೆ. ಏಯ್, ಯಾರು ಕೊಟ್ಟಿದ್ದು ಕ್ಯಾರೆಟ್ ಮಗು ಕೈಕ? ಏನು ಮಾತಾಡ್ತೀರಾ ನೀವು ಅತ್ತೆ? ಕೊಡ್ಕೊಡ್ದತ್ತೆ ಅಂತವಲ್ಲ ಮಕ್ಕಳಕ. ಡಸ್ಟ್ಬಿನ್ನಾಗ ಹಾಕೋಕಮ್ಮ ಮೆಂಟ್ಲಿಗ್ಲೇ. ಮಕ್ಕಳಿಗೆ ಕ್ಯಾರೆಟ್ಗಳು ಅಂತವಲ್ಲ ಚಿಕ್ಕ ಚಿಕ್ಕ ಕೊಡ್ಕೊಡ್ದು. ಅವ್ನು ಎತ್ಕೊಂಡು ನೋಡಿ ಬಂದನಂತೆ. ಏನು ಕಾವಲು ಇರಕತ್ತ ಪ್ರತಿಯೊಂದಕ್ಕೂ ನಾನು? ಈ ಮೆಂಟ್ಲದ್ದು ಮೆಂಟ್ಲದ್ದು ಐತಿ, ಏನೂ ಗೊತ್ತಾಗಲ್ಲ. ಏನಂದ್ರೆ ಎತ್ಕೊಟ್ಬಿಡ್ತಾಳೆ ಅವು.